ಸಾವಿತ್ರಿ, ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಊಟ ತಗೊಂಡು ಬರೋದು. ಈ ದಿನ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬೀಚ್ ತಿನ್ನಾಕಬೇಕು. ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯ್ಲೇಬೇಕಲ್ವಾ? ಬಾ ಸಾವಿತ್ರಿ ಬಾ. ಮತ್ತೇನ್ ಸಾವಿತ್ರಿ, ಗಂಡಿಗೆ ಊಟ ತಗೊಂಡು ಹೊಂಡದೆ ಅಂತ ಕಾಣ್ಸಕತ್ತೈತಿ? ಹೌದ್ರಿ, ನನ್ನ ಗಂಡ ಹೊಲದಾಗ ತಗದ ಮಾಡಿ ಸುಸ್ತಾಗಿರ್ತಾನ, ಅದಕ್ಕ ಬುತ್ತಿ ಕಟ್ಕೊಂಡು ಹೊಲಕ್ ಹೊಂಟಿದ್ದೀರಿ. ಬಡವ್ರ ಮನೆ ಊಟ ಅಂದ್ರೆ ಬಹಳ ರುಚಿ ಇರ್ತೈತಿ ಅಂತ ಕೇಳಲ್ಪಟ್ಟೆ. ಅದಕ್ಕ ಈ ಬುತ್ತಿ ನನಗೆ ಸಿಗ್ತತೇನೋ ಅಂತ ಕೇಳ. ಪಾಪ ಬಾಳ ಹೊಟ್ಟೆ ಹಸ್ತೈತಿ ಅಂತ ಕಾಣ್ತೈತಿ. ಬರ್ರಿ, ಹೆಂಗೂ ನಾನು ಹೊಲಕ್ ಹೊಂಟಿನ್ರ. ನಮ್ಮ ಹೊಲದಾಗ ಮಾವಿನ ಮರ ಐತ್ರಿ. ಮಾವಿನ ಬಡ್ಡೆ ಕುತ್ಕೊಂಡು ನನ್ನ ಗಂಡ ನೀವು ಎದರ ಬದ್ರ ಊಟ ಮಾಡೋರಂತ ತಾಟ್ ಹಚ್ಕೊಡ್ತೀನಿ. ಒಂದು ಬುತ್ತಿ ಗಂಟು ಬಿಚ್ಚಿ ಅದು ಇಬ್ಬರು ಕುಡಿಸಿ ಎದರ ಬದ್ರ ಕುಂತನೋದು ನಮ್ಮ ಸ್ಟೈಲ್ ಅಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನ ತಿನ್ಲಿ, ಒಂದು ಬುತ್ತಿ ಈ ಪೂರ ಬುತ್ತಿ ನಿಮಗ ಮತ್ ನನ್ನ ಗಂಡಕ್ಕೆ ಏನ್ ಕೊಡ್ಲಿ? ನಾ ಏನು ಬರೀ ಅರಬಿ ತಗೊಂಡು ಹೋಗ್ಲೇನ? ನೋಡ್ರಿ, ನನ್ನ ಗಂಡಗೆ ಬುತ್ತಿ ಕಟ್ಟು ಮುಂದ 2 ರೊಟ್ಟಿ ಜಾಸ್ತಿನ ಕಟ್ಟಿರ್ತೀನಿ. ಯಾಕಂದ್ರ ನಮ್ಮ ಹೊಲದಾಗ ಒಂದು ಕರಿ ನಾಯಿ ಐತಿ. ಆ ನಾಯಿಗೆ ಹಾಕೋನು ಅಂತ ಇಟ್ಟಿದ್ದೆ. ಹಸಿವು ಅಂದ್ರಿ ಏನ ನಿಮ್ಮ ನಸೀಬದಾಗ ರೊಟ್ಟಿ ತಿನ್ನೋ ಪುಣ್ಯ ಬರ್ದಿಲ್ಲ ಅಂತ ಕಾಣ್ತೈತಿ. ಅಂದ್ರ ನಾ ನಾಯೇನ? ನಾ ಹೇಳಿದ್ದೇನೆ ಗೊತ್ತಾಕತ್ ನಾಯನ ಟೆನ್ ಪೆಕರ್ ಸುಳಿ ಮಗ ಎಲ್ಲಿ ತಿಳಿತೈತಿ ನನಗೆ. ಏ ಸಾವಿತ್ರಿ, ಬುತ್ತಿ ಅಂದ್ರೆ ಕೈಯಾಗ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ, ಯಾವ ಬುತ್ತಿರಿ? ಮೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಶೀಲದ ಬುತ್ತಿ. ಹಿಡಿದು ಹೋಗೋ ಹೆಣ್ಣು ಮಕ್ಕಳೆಲ್ಲ ಜಾರ್ತರ ಕರ್ದಿ ಅಂದ್ರ ನಿನ್ನ ಕಡ್ದು ನಿನ್ನ ರಕ್ತನ ಚರಗ ಚಲ್ಲೇನ. ನೀ ನನ್ನ ಹಿಂಗ ದಾರ್ಯಾಗ ಅಡ್ಡ ಹಾಕಿ ಅನ್ನೋದೇನಾದ್ರು ನನ್ನ ಗಂಡ ಮೈದನ್ಗ ಗೊತ್ತಾತಂದ್ರ ನಿನ್ನ ಕಂಡಿದ್ದೀನಿ, ಕೂತ್ಕೊಳ್ಳೆ. ಊರಾಗ ಏನ್ ನಿನ್ನ ಗಂಡ ನನ್ನ ಮೈದ್ನ ಅಟ್ಟ ದೊಡ್ಡ ಗಂಡಸರನ್ನ 9 ನಂಬರ್ ನಮ್ಮಪ್ಪ ಅವನು ಗಂಡಸ ಅಂತ ಹುಷಾರ. ಅದ್ಮೇಲೆ ಗಂಡಸ್ತನ ಅಂದ್ರೆ ಏನಿರ್ತೈತೆ ಅಂತ ನಾವು ಸ್ವಲ್ಪ ತೋರಿಸಬೇಕಲ್ಲ. ಆ ಬಡ ಬಿಕಾರಿ ಜೊತೆ ಯಾವ ಸುಖ ಕಾಣ್ತೀಯ? 5 ನಿಮಿಷ ಸಹಕರಿಸಿ ನೋಡು. ಮಾಡಿ ಮನೆ ಪಾದ ಕೊಡ್ತೀನಿ. ಮಾಡಿ ಮನಿ ನನಗ್ರಿ ಮೊದಲ ಹೇಳಕ್ ಏನಾಗಿತ್ತು ಅಲ್ರಿ? ನೀವು ಮೊದ್ಲ ಇಷ್ಟೆಲ್ಲ ಹೇಳಿದ್ರೆ ನಾ ಗಂಟ್ಲ ಹರ್ಕೊಳೋ ಪರಿಸ್ಥಿತಿನ ಬರ್ತಿರ್ಲಿಲ್ಲ. ಗೌಡ್ರ, ನಾನು ನನ್ನ ಗಂಡಗ್ ಬಾಳ ವರ್ಷದ ಹೇಳಕತ್ತೀನ್ರಿಪ್ಪ, ನನಗೊಂದು ಮಾಡಿ ಮನಿ ಕಟ್ಟಿಸ್ಕೊಡ್ರಿ ಅಂತ. ಅದು ಏನೋ ಹಿಂಗ ಒತ್ತಿದ ಕೂಡ ಸರ್ ಮ್ಯಾಲ ಹೋಗ್ತಿತ್ತಲ್ಲ, ಲಿಫ್ಟ್ ನನಗೆ ಅಂತದ ಒಂದು ಮನಿ ಬೇಕ್ರಿ. ಅದಲ್ಲ ಮಾಡಿ ಮನಿನ ಕಟ್ಸಿರ್ತಾನೆ, ನಾನು ಲಿಫ್ಟ್ ಹತ್ಸಲ್ಲ. ದಿವ್ಸಕ್ಕೆ ಒಂದು 4 ಸಲ 10 ಸಲ ನನಗೆ ಬೇಕಂದಾಗೆಲ್ಲ ಗೌಡ್ರ, ಮತ್ತೇನ್ ಕೊಡ್ತೀರಿ? ಏನು ಒಂದು 10-15 ಎಕರೆ ಹೊಲ ಹಚ್ತಾನ. ಆ ಕೆರೆ ದಂಡೆ ಐತಲ್ರಿ ಹೊಲ ನಿಮ್ಮದು ಏನ್ರಿ ಅದು? ಮತ್ತೇನು ಕೊಡ್ತೀರಿ? ಒಟ್ಟ ಹುಡುಕ ಕೈ ಹಾಕೊಂಡ್ ಕಾಣಿಸ್ತಾ. ನಾವೇನಿದ್ರ ಹೊಡದ್ರ ಬೆಟ್ಟ 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 ಅಲ್ಲ, ನೀನ ನನ್ನ ಕೇಕೆ ಅಂದ್ಮೇಲೆ ಅಲ್ಲೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನ್ ಬೇಕು ಎಲ್ಲ ಬಾ. ಗೌಡ, ನೀ ಏನ್ ನನಗಿದೆಲ್ಲ ಕೊಡ್ತೀನಿ ಅಂತ ಹೇಳೋದಿಲ್ಲ. ನನ್ನ ಗಂಡಗ ಸಾಲ ಮಾಡಿ ಆದ್ರೂ ಚಿಂತೆ ಇಲ್ಲ, ನಿನಗೆ ತಂದು ಕೊಡು ಅಂತ ಹೇಳ್ತೀನಿ. ಮನ್ಯಾಗ ನಿನ್ನ ತಂಗಿ ಅದಾಳಲ್ಲ, ನಿನ್ನ ತಂಗಿ ಆಕಿನ ಒಂದು ರಾತ್ರಿ ನನ್ನ ಗಂಡನ ಹತ್ರ ಕಳಿಸು. ನನ್ನ ಗಂಡನ ಗಂಡಸ್ತನ ಎಷ್ಟೈತಿ ಅಂತ ಬೆಳಗ್ಗೆ ಹೇಳ್ತಾಳ. ಮಾತಾಡಬಾರ್ದ್ರಿ ಹಂಗೆಲ್ಲ. ಬೇರೆ ಮಂದಿ
ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗ ಮಾತಾಡ್ಬಾರ್ದ. ಏ ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ನನ್ನ ತಪ್ಪ. ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು, ತಪ್ಪ. ಇಲ್ಲಿ ಮನಿ ಉಸಾಬರಿನ ಬೇಡ. ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೈ. ಹೌದ್ರಿ ಗೌಡ್ರ, ಇಲ್ಲಿ ಏನಿದ್ರು ನನಗೈತಿ ನಿಮಗೈತಿ ನಿಮಗೈತಿ ನನಗೈತಿ ನನಗೈತಿ ನಿಮಗೈತಿ ನಿಮಗೈತಿ ನನಗೈತಿ ನನಗೈತಿ ನಿಮಗೈತಿ ನಿಮಗೈತಿ ನನಗೈತಿ. ಕಬಡ್ಡಿ ಆಡಕ್ ಬರ್ತೈತೆ ಅಲ್ಲಲ್ಲ, ಇದ ಡಬಳೇಶ್ವರದಾಗ ಹುಟ್ಟಿ ಕಟಕ ರೊಟ್ಟಿ ಖಾರ ಎಣ್ಣೆ ತಿಂದು ಬೆಳೆದಿರೋ ಪಕ್ಕ ಸವಾರಿ ಹೆಣ್ಣ ಗೌಡ್ರ. ಕಬಡ್ಡಿ ಅಷ್ಟ ಯಾಕ, ಕಕ್ಕ ಚಿನಿಪನಿ ಗೊತ್ತೈತಿಲ್ಲ, ಚಿನಿಪನಿ ಎತ್ತಬಾರದ ಎತ್ತಿ ಆಡಾಕ ಬರ್ಬೋದು, ಆದ್ರೆ ನಾವು ಹಾಕು ಡಾವುಗಳು ಬರ್ಬೇಕಲ್ಲ. ಎಲ್ಲ ಬರ್ತೈತಿ. ಕಬಡ್ಡಿ ಆಡೋದು ಹೆಂಗ್ ಕಲಿಸ್ಕೊಡ್ತಾವ ಬಾ. ಅಲ್ಲ, ನಾನು ನೋಡಕತ್ತೀನಿ, ನೀನು ತಿಂಡಿನ ಬಾಳ ಆಗೈತಿ ಗೌಡ. ನಾನು ಇವತ್ತಾಗಿದ್ದ ಸಾವಿತ್ರಿ, ಬಹಳ ಹುರುಪಿದ್ರ ನಾ ಎತ್ತಬಹುದು, ನೀ ಎತ್ತಿದ್ರೆ ಅಷ್ಟು ಚಂದ ಕಾಣಂಗಿಲ್ಲ. ಏ ಸುಬೆ, ಜಡೆಗೆ ಮಲ್ಲಿಗೆ ಮುಡಿದು ಮುಸುರೆ ತಿಕ್ಕೊಂಡು ನಿನಗ ಎಷ್ಟು ಸೊಕ್ಕಿರ್ಬೇಕಾದ್ರ ದೊಡ್ಡ ತಟ್ಟಿ ಮೀಸೆದ್ರು ಗಂಡ್ಸು ಕಣೆ ನಾನು. ಬೇಡ, ಏನು ಒಂಟಿ ಹೆಣ್ಣು ಸಿಕ್ಕಿದ್ವಿ ಅಂತ ಬಾಯಿ ಬಿಟ್ಟು ಕೇಳ್ದೆ. ಬರೋ ಮರ್ಜಿ ನಿನಗಿಲ್ಲ, ಬಿಡೋ ಮರ್ಜಿ ನನಗೂ ಇಲ್ಲ. ಇಷ್ಟಪಟ್ಟು ಓಡಿಸೋ ಕುದುರೆಗಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಇದ್ರೆ ಬಹಳ ಮಜಾ ಬರ್ತೈತೆ ಅಂತ. ಕುದುರಿ ಒಲ್ಲೆ ಅಂತಿರ್ಬೇಕು, ಓಡಿಸೋ ಸಾರಥಿಗೆ ಓಡಿಸ್ತೀನಿ ಅನ್ನೋ ತಾಕತ್ತಿರ್ಬೇಕು. ಒಮ್ಮೆ ಕುದುರೆ ಮೇಲೆ ಹತ್ತಿ ಜರ್ಲದ್ ಮಂಚ ಕುದುರೆ ಟಕ್ 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 ಟಕ್. ಬಾ, ಕಬಡ್ಡಿ ಆಡೋದು ಕಲಿಸ್ತೀನಿ. ಅಯ್ಯ ಗಂಡಸ ಅಲ್ರಿ, ಇಟ್ಟು ಜುಂಡಿಗೆ ಮೀಸಿ ಬಿಟ್ಕೊಂಡು ಬಂದಾನ ಗಂಡಸ ಅಂತ ಹೇಳಕ. ಗೌಡ, ಪಂಚೆ ಹುಟ್ಟವ್ರೆಲ್ಲ ಪಂಟ್ರಲ್ಲ, ಮೀಸೆ ಬಿಟ್ಟವರೆಲ್ಲ ಗಂಡಸಲ್ಲ. ಗಂಡಸ್ಥನ ಅನ್ನೋದು ಇಲ್ಲಿ ಕುಂತಿರೋ ಪ್ರತಿಯೊಬ್ಬ ಗಂಡಸಿನ ಎದಿ ಗುಂಡಿನಾಗೈತಿ. ಯಾವ ಹೆಣ್ಣು ಕಷ್ಟ ಅಂತ ಅಂದಾಗ ಓಡಿ ಬಂದ ಕಾಪಾಡ್ತಾನ ಅವನು ನಿಜವಾದ ಗಂಡಸ. ಅವರೆಲ್ಲ ನಿಜವಾದ ಗಂಡಸರ, ಆದ್ರೆ ನಾವು ಗಂಡಸರು ಅಲ್ಲ. ಗಂಡಸರು ಅನ್ನೋದು ಗೊತ್ತಾಗ್ಬೇಕಾರೆ ಏನು ಮಾಡ್ಬೇಕು? ಹೋಗ್ಲಿ ಬಿಡಿ ಅಣ್ಣ, ತಪ್ಪಾಗೈತಿ. ಶಾಸ್ತ್ರ ಐತೆ ನಮ್ಮ ಕಡೆ ಒಂದು. ಅಣ್ಣ, ಏನೋ ಮಾತಿನ ಬರ್ದಾಗ ಮಾತಾಡಿ ಬಿಟ್ಟಿನಿ, ತಪ್ಪಾಗೈತಿ, ಬಿಟ್ಬಿಡಿ. ಮಾಮ ಅಂದವ್ ಮಾಡ್ಲಿಲ್ಲ, ಅಣ್ಣ ಅಂದವ್ ಬಿಡ್ಲಿಲ್ಲ. ಬರಲ್ಲ ಸೊಬ್ಬೆ. ಅಲ್ಲಿ ಊರಾಗ ಹಿರಿಯಾರು ಕಲ್ತು ನನಗೆ ಬೆನ್ನ ಹತ್ತಿದಾರ. ಇಲ್ಲಿ ನಿಮ್ ಗೌಡ ಪೇರಿ ಯಾರು ಕರ್ಕೊಂಬರೋ ಅಂತೇಳಿ ಇಲ್ಲೆಲ್ಲಿ ಕೂಡು ಬೆಳಕ್ಕೆ ಆಡಕತ್ತೀರ ನೀವು. ಇನ್ನೊಂದು 5 ನಿಮಿಷ ಬಿಟ್ಟು ಬರಬಾರ್ದು. ಜಪ್ಪ ಬ್ಯಾಡ ಬರ್ರಿ, ಕರ್ಯಾಟ ಬರ್ರಿ. ಹೋಗ್ಲಿ, ಹಂಚ್ ಕಾಲ ಹೋಗುದು ಭಾಳ ಹಂಚು ಕಾಲ ದಾಸಿ ಬಿಡ್ಬಾರ್ದಂತ್ರಿ. ನಟ್ ನಡ್ಬರ್ಕ ಸಿಗ್ತೈತೆ ಸೀಡ್ರ ನಾನು ಸೀಡ್ತಕ್ಕೆ ಹೋಗ. ಬ್ಯಾಡ ಬರ್ರಿ, ನಮ್ಗಿಂತ ಚಿಲ್ಲರ್ ಬುದ್ಧಿ ನಮ್ಗೆ ಹೋಗಲಿ, ಹೊಟ್ಟೆ ಬ್ಯಾಡ. ಉಂಗ್ರ ಆಫರ್ ಹೆಂಗ್ ಬರ್ತಾವ ಹೇಳಕ್ ಬರಂಗಿಲ್ಲ. ಒಂದು 5 ನಿಮಿಷ ಬಿಟ್ಟು ಬರೋದು. ಯಾಕೆ ನೀವು ಒಂದು 5 ನಿಮಿಷ ಬಿಟ್ಟು ಬರೋರ್ಲೆ
ನಮ್ದು ವಾಂಕ್ ಐತೇನ್ರ ಯಾರು ಬರ್ರಿ ನೀವು ಮನಸ್ಸು ಮಾಡ್ರಿ ಮಾತಾ ತಗೊಂಡ್ಬರ್ರಿ ಮಾತಾ. ಏ ಗೌರಿಯ, ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರ ಇದ್ರ 10 ಪಟ್ಟು ತರ್ತೀನಿ, ಆದ್ರೆ ನನಗೆ ಇದ್ದ ಬೇಕು. ಹಾಗೆ ಗಾಂಡ ಗೊತ್ತಾತ್ರ ಹೆಡ್ಕೊಂಡು ಬೊಂಬತಾನ್ರಿ. ಗುಮ್ಮಿರ ಗುಮ್ಮಲಿಕ್ಕೆ ನನಗಿದ್ದ ನೀ ಎಷ್ಟು ಬರ್ಗೇಟ್ ನನಗೇನು ಗೊತ್ತ ಇದ ಬೇಕ್ರಿ ಇದನ್ನ ತರ್ತಾನೆ. ಅಲ್ಲಿ ನಮ್ಮ ಹೊಲ ದನದ ಮನೆ ಐತಿರ್ಲ, ಅಲ್ಲೇ ಜಾಗ ಇಲ್ಲ, ಅಲ್ಲೇ ದನ ಕಾಲಾಗ ದನ ಸೇರಿಸ್ಕೊಂಡಿರಿ, ನಾ ಕರ್ಕೊಂಬರ್ತೀನಿ. ಮತ್ ಹೊತ್ತು ಬಂದ್ರೆ ಕತ್ತಿ ಕಾಲಿಗೆ ಅಂದ್ರೆ ಜಾಗ ಇಲ್ರಿ ಇಲ್ಲಿ, ಅಲ್ಲೇ ಅಡೋ ಕಾಲ ಕುಂದಿರಿ, ಕರ್ಕೊಂಬರ್ತೀನಿ ಊರ್ನ ಕರ್ಕೊಂಡು ಬರ್ತೇನೆ. ಏ ಗೌರಿಯ, ಊರಿ ಈ ಅಡ್ಕಳಿಗೆ ತಂದು ನಮ್ ದಡ್ಡ್ಯಾಗ ಕಟ್ಲಿಲ್ಲ ಅಂದ್ರ ನನ್ನ ಕೈಯಾಗ ಸಿಕ್ಕ ಅಕಸ್ಮಾತ್ ಇದನ್ನ ತಂದು ಅಲ್ಲಿ ನಾ ಕಟ್ಟಿನಂದ್ರ ನನ್ನ ಕೈಯಾಗ ಸಿಕ್ಕ ನಂಗೆ ನಾ ಕರ್ಕೊಂಡ್ಬರ್ತೀನಿ. ಏ ಸುಬೆ, ಅಲ್ಲೇ ನೋಡ್ತಿ ಇಲ್ಲಿ ನೋಡ. ಇನ್ನ ಟೈಮ್ ಚಲೋ ಐತಿ, ಇವತ್ತು ಗೌರಿಯ ಬಂದಾನ. ಇರ್ಲಿಲ್ಲ ಅಂದ್ರ ಗಿಂಡಿ ಕನಲ್ಲ ಎಲ್ಲ ಮಿಸ್ಸಿಗೆ ನೋಡಕ್ಕೆ ಭಾವುಕ್ ಅನಿಸ್ತಾನ. ಏನ್ ಅನ್ನಿಸ್ತೀರಿ? ಭಾವುಕ್. ಸಮೀಪ ಬಂದು ನನ್ನ ಮಾನ ಕಾಪಾಡಿದ್ವಿ. ಇಲ್ಲ, ಈ ಗೌಡ ನನ್ನ ಮಾನ ಹಾಳು ಮಾಡ್ಬಿಡ್ತಿದ್ದ. ಇದು ನನ್ನ ಕರ್ತವ್ಯ. ಅಂದಹಾಗೆ ನೀವು ಧರ್ಮಾಪುರದ ಧರ್ಮರಾಜನ ಹೆಂಡತಿ ಸಾವಿತ್ರಿ ತಾನೆ? ಹೌದಣ್ಣ. ತುಂಬಾ ಸಂತೋಷ ಇದೆ, ತುಂಬಾ ಸಂತೋಷ ಇದೆ. ಬಂದ ತಕ್ಷಣ ನಿನ್ನ ಬಾಯಿ ತುಂಬ ನನಗೆ ಅನ್ನ ಎಂದು ಕರೆಯಲ್ಲಮ್ಮ. ಅಷ್ಟೇ ಸಾಕಮ್ಮ, ಅಷ್ಟೇ ಸಾಕು. ಯಾಕಂದ್ರೆ ಎಷ್ಟೋ ದಿನದಿಂದ ಅಣ್ಣ ತಮ್ಮ ಎಂದು ಕೇಳೋದು ಇವತ್ತು ನನ್ನ ಕಿವಿ ನಿನ್ನ ಬಾಯಿಂದ ಅನ್ನ ಎಂದು ಕರೆದಿಲ್ಲಮ್ಮ. ಅಷ್ಟೇ ಸಾಕು. ಯಾವ ವಿಷಯ ಯಾರ ಮುಂದೆ ಹೇಳಬಾರದಂತ ಬಚ್ಚಿಟ್ಟಿದ್ದೀವಿ, ಅದೇ ವಿಷಯ ಇವತ್ತು ನಿನ್ನ ಮುಂದೆ ಹೇಳ್ಬೇಕಂತ ಇಚ್ಛೆ ಆಗಿದೆಯಮ್ಮ. ಏನಣ್ಣ ಅದು ಅಂತಹ ವಿಷಯ? ಹೇಳ್ತೀನಮ್ಮ, ಖಂಡಿತ ಹೇಳ್ತೀನಿ. ನೀನು ತಿಳಿದುಕೊಂಡಾಗೆ, ಸಮಾಜ ತಿಳಿದುಕೊಂಡಾಗೆ ಶ್ರೀಕಾಂತ್ ಗೌಡನ ಮನೆಯಲ್ಲಿ ನಾನೊಬ್ಬ ಜೀತದ ಹಾಳಾಗಿ ದುಡಿತಾ ಇದ್ದೀನಿ. ಆದ್ರೆ ನನ್ನ ಮನೆತನ ಮೇಲೆ ಮಾಡಿದ ಕರ್ನಾಟಕ ನೆನಪಿಸಿಕೊಂಡ್ರೆ ಹೊಟ್ಟೆಯಲ್ಲಿ ದಗ ದಗ ಉರಿತಾ ಇದೆ ಅಮ್ಮ. 25 ವರ್ಷದ ಹಿಂದೆ 25 ವರ್ಷದ ಹಿಂದೆ ನನ್ನ ತಂದೆ ತಾಯಿನ ಕೊಂದು ಹಾಕಿದ ಪಾಪಿ ಅಮ್ಮ. ದೇವತಿ ಅಂತಾರವ ನನ್ನ ಅಕ್ಕನ ಶೀಲಾರ್ನ ಮಾಡಿ ನನ್ನ ಕಣ್ಣು ಮುಂದೆ ಕೊಂದು ಹಾಕಿದ ಕಟುಕನ. ಆವತ್ತೇ ಗ್ರಾಮವನ್ನು ಬಿಟ್ಟು ದೂರ ಹೊರಟೋದಮ್ಮ, ದೂರ ಹೊರಟೋದೆ. ಮತ್ತೆ ಮರಳಿ ಗ್ರಾಮಕ್ಕೆ ಬಂದ ಮೇಲೆ ಗೊತ್ತಾಯ್ತು ಶ್ರೀಕಾಂತ ಗೌಡನ ಮನೆ ಇದೆ ಎಂದು. ಸತ್ತ ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ, ಅದೇವತಿ ಅಂತಾರವ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಶ್ರೀಕಾಂತ ಗೌಡನ ಕೊಲೆ ಮಾಡಬೇಕಂತ ಅವನ ಮನೆಗೆ ಬಂದೆ ಅಮ್ಮ. ತುತ್ತು ಕುಳಿಗಾಗಿ, ಗೇನ ಬಟ್ಟಿಗಾಗಿ ಶ್ರೀಕಾಂತ ಗೌಡನ ಮನೆಯಲ್ಲಿ ಜೀತದಾಳಾಗಿ ದುಡ್ತಾ ಇದ್ದೀವಿ. ಹೋಗ್ಲಿ ಬಿಡಮ್ಮ, ನನ್ನ ಹೊಟ್ಟೆ ಸಂಕಟಕ್ಕೋಸ್ಕರ ನಿನ್ನ ಮುಂದೆ ಏನೇನೋ ಹೇಳ್ತಾ ಇದ್ದೀನಿ ತಾಯಿ. ನೋಡು, ಇನ್ನೊಂದು ವಿಷಯ. ಏನಣ್ಣ ಅದು? ಈ ವಿಷಯ ನನ್ನ ನಿನ್ನೆ ಬಿಟ್ಟು ಮತ್ತಾರಿಗೂ ಗೊತ್ತಿಲ್ಲಮ್ಮ. ದಯವಿಟ್ಟು ಯಾರಿಗೂ ಗೊತ್ತಾಗೋದು ಬೇಡ. ಅಣ್ಣ, ನನ್ನ ಮಾನ ಕಾಪಾಡಿ ನನ್ನ ಒಡ ಹುಟ್ಟಿದ ಸಹೋದರನಿಗಿಂತ ನೀನು ಹೆಚ್ಚಾಗಿದೆಯಾ ಅಂದಮೇಲೆ ಈ ಜೀವ ನೀನು ಹಾಕಿರೋ ಭಿಕ್ಷೆ. ಈ ದೇಹದಲ್ಲಿ ಉಸಿರಿರೋವರೆಗೂ ನೀನು ಹೇಳಿರೋ ಈ ಮಾತನ್ನ ನಾನು ಯಾರಿಗೂ ಹೇಳೋದಿಲ್ಲ ಅಣ್ಣ, ಯಾರಿಗೂ ಹೇಳೋದಿಲ್ಲ. ಸರಿ, ಸಂತೋಷ ಆಯ್ತು. ನೋಡು, ಪ್ರತಿಯೊಂದು ಮನುಷ್ಯನಿಗೆ ಕಾಲ ಅವಕಾಶ ಅಂತ ಇರ್ತದೆ. ಆ ಸಮಯ ಬಂದಾಗ ಖಂಡಿತ ವಿಷಯ ಹೇಳ್ತೀನಿ. ಹಾರಮ್ಮ, ನಾನು ನಿಮ್ಮ ತೋಟದ ಕಡೆ ಹೋಗ್ತೇನೆ, ಹಾಗೆ ನಿಮ್ಮ ಕಳಿಸಿ ಹೋಗ್ತೀನಿ. ಸರಿ.